ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಊರಿನ ವ್ಲಾಗ್ ಹಾಕ್ತಾಯಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಹಿಂದಿನ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ನಮ್ಮ ಅಕ್ಕನ ಮಕ್ಕಳು ಬಂದಿದ್ದರು. ನಾವು ನೈಟೇ ಬಂದಿದ್ವಿ. ಆ್ಯಕ್ಚುಲಿ ನೈಟ್ ವೀಡಿಯೋ ಮಾಡ್ಕೊಳಕ್ಕಾಗಿರಲಿಲ್ಲ. ಬೆಳಗ್ಗೆ ಎದ್ದು ವೀಡಿಯೋ ಮಾಡ್ತಾಯಿದ್ದೀವಿ. ನಮ್ಮ ಅಕ್ಕನ ಮಗಳು ಅವ್ರ ಅಂಕಲ್ಗೆ ಏನೋ ಸಾರಿ ಕೇಳಿ ಒಂದು ಲೆಟರ್ ಬರೆದಿದ್ಲು. ಅವರಿಬ್ಬರದ್ದೇನೋ ಒಂದು ಕೋಳಿ ಜಗಳ ಆಗಿತ್ತು ಅಂತ ಹೇಳ್ಬಿಟ್ಟು ಸಾರಿ ಕೇಳಿ ಒಂದು ಲೆಟರ್ ಬರೆದಿದ್ಲು. ಅದನ್ನೇ ಕೊಟ್ಟು ಸಾರಿ ಕೇಳ್ತಾಯಿದ್ಲು. ಅದನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ. ಹೀಗೆ ಏನೇನಾಗುತ್ತೆ ಇವತ್ತಿನ ದಿವಸ 2 ಡೇಸ್ ವ್ಲಾಗ್ ಹಾಕ್ತಾಯಿರೋದು. 2 ಡೇಸಲ್ಲಿ ಏನೇನಾಗಿದೆ ಅಂತ ಹೇಳ್ಬಿಟ್ಟು ಅದೆಲ್ಲ ಹಾಕ್ತಾಯಿದ್ದೀನಿ. ನೋಡಿ ಸಪೋರ್ಟ್ ಮಾಡಿ. ಪೂಜೆ ಇತ್ತು ಆ್ಯಕ್ಚುಲಿ. ಬೇಗ ಬೇಗ ರೆಡಿ ಆಗಿಬಿಟ್ಟು ಪೂಜೆಗೆ ರೆಡಿ ಆಗಬೇಕು ಅಂತ ಹೇಳಿ ಎಲ್ಲ ರೆಡಿ ಆಗ್ತಾಯಿದ್ವಿ. ನಾವೆಲ್ಲರೂ ರೆಡಿಯಾಗಿ ಕೂತ್ಕೊಂಡಿದ್ವಿ. ಹಾಗೆ ವೀಡಿಯೋ ಮಾಡ್ಕೋತಾ ಇದ್ದೆ. ನಾನು, ಪಾಪು ಅವರು, ನನ್ನ ಹಸ್ಬೆಂಡ್ ಎಲ್ಲ ರೆಡಿಯಾಗಿ ಕೂತ್ಕೊಂಡಿದ್ವಿ. ನಮ್ಮಮ್ಮ ಒಬ್ಬರು ಬರಬೇಕು, ವೆಯ್ಟ್ ಮಾಡ್ತಾಯಿದ್ವಿ. ಅವ್ರು ರೆಡಿ ಆಗ್ತಾಯಿದ್ರು. ಹಾಗೆ ಅವ್ರ ಅಂಕಲ್ ಕೊಟ್ಟಿರೋ ಗಿಫ್ಟ್ನ ನೋಡಿಕೊಂಡು ಅದ್ರ ಬಗ್ಗೆ ಮಾತಾಡ್ತಾಯಿದ್ರು. ಹಾಗೆ ಇವಾಗ ಎಲ್ಲರೂ ರೆಡಿ ಆಗಿಬಿಟ್ಟು ಅಮ್ಮ, ನಾನು ಎಲ್ಲ ಹೊರಟಿದ್ವಿ. ಹಣ್ಣು ಕಾಯಿ ಎಲ್ಲ ತೊಗೊಂಡು ನಾವು ಹೊರಟಿದ್ವಿ. ಹಾಗೆ ಇಲ್ಲೇ ನಮ್ಮ ಮನೆ, ಅಮ್ಮ ಮನೆ ಪಕ್ಕದಲ್ಲೇ ಇರೋದು. ನಾಗಪ್ಪನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಲ್ಲಿ 7 ಹೆಡೆ ನಾಗನ ಅಲ್ಲಿ ಪೂಜೆ ಮಾಡ್ತಾರೆ. ವರ್ಷ ಪೂಜೆ ಮಾಡ್ತಾರೆ. ಇಲ್ಲಿ ಬಂದ್ವಿ. ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ರು. ಭಟ್ರು 4 ಜನ ಭಟ್ರು ಬಂದಿದ್ದರು. ಒಂದೊಂದು ಕಡೆ ಒಬ್ಬೊಬ್ಬರು ರೆಡಿ ಮಾಡ್ಕೋತಾಯಿದ್ರು. ಒಂದು ಕಡೆ ಸತ್ಯನಾರಾಯಣ ಪೂಜೆ ಮಾಡಿಸ್ತಾಯಿದ್ರು, ಒಂದು ಕಡೆ ಹೋಮ, ಒಂದು ಕಡೆ ನಾಗಪ್ಪನ ಪೂಜೆ ನಡೀತಾ ಇತ್ತು. ಅದಕ್ಕೆಲ್ಲದಕ್ಕೂ ರೆಡಿ ಮಾಡ್ಕೋತಾಯಿದ್ರು. ಹಾಗೆ ಪೂಜೆ ಎಲ್ಲ ಮುಗೀತು. ಹಾಗೆ ಕುತ್ಕೊಂಡಿದ್ವಿ. ನಾವು ಫೋಟೋ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ನಮ್ಮ ಅಕ್ಕಂದ್ರೆಲ್ಲ ಸೇರಿ ಫೋಟೋ ತೊಗೋತಾ ಇದ್ವಿ. ಹಾಗೆ ಒಂದು ಸೈಡ್ ಊಟಕ್ಕೆ ಹಾಕ್ತಾಯಿದ್ರು. ಪೂಜೆ ಎಲ್ಲ ಮುಗಿದ್ಮೇಲೆ ಊಟ ಕೂತ್ಕೊಂಡಿದ್ವಿ. ನಾವು ನಮ್ಮ ಅತ್ತೆ ಮಕ್ಕಳು ಎಲ್ಲ ಊಟ ಮಾಡಿಕೊಂಡು ನಮ್ಮ ಮನೆಗೆ ಬಂದ್ವಿ, ಅಮ್ಮ ಮನೆಗೆ. ಇಲ್ಲಿ ನಮ್ಮ ಅತ್ತೆಯವರೆಲ್ಲ ಬಂದಿದ್ದರು. ಅಪ್ಪನ ಅಕ್ಕ ತಂಗಿದಿರು ಬಂದಿದ್ದರು, ಅವ್ರ ಮಕ್ಕಳು. ಹಾಗೆ ಕುತ್ಕೊಂಡು ಮಾತಾಡ್ತಾ ಇದ್ವಿ. ತರ್ಲೆ ಗ್ಯಾಂಗ್ನ ನೋಡಿ ಮಾತಾಡಿ ತಡಿ ಫೋಟೋ ತೆಗಿತೇನೆ. ಹಾಗೆ ನಾವು ಎಲ್ಲ ಹೋದ್ಮೇಲೆ ಪೇಟೆಗೆ ಬಂದ್ವಿ. ಸ್ವಲ್ಪ ಕೆಲಸ ಇತ್ತು ಅಂತ. ಅಲ್ಲಿ ವಾಪಸ್ ಹೋಗಬೇಕಾದ್ರೆ ಇಲ್ಲಿ ಗೋಬಿ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಮೂರಲ್ಲಿ ಸಿದ್ದಾಪುರದಲ್ಲಿ ಗೋಬಿ ಹಾಫ್ ಪ್ಲೇಟ್ ನಾನು ನನ್ನ ಹಸ್ಬೆಂಡ್ ತೊಗೊಂಡು ತಿನ್ಕೊಂಡು ಮನೆಗೂ ಪಾರ್ಸೆಲ್ ತೊಗೊಂಡು ಬಂದ್ವಿ. ಮನೆಗೆ ಬಂದು ಟೀ ಕುಡಿತಾ ಕುತ್ಕೊಂಡಿದ್ವಿ. ನೋಡಿ ನಮ್ಮ ಧನು ಅವತಾರ ನೋಡಿ. ಎಲ್ಲ ಟೀ ಕುಡಿತಾ ಹಾಗೆ ಮಾತಾಡ್ತಾ ಕುತ್ಕೊಂಡಿದ್ವಿ. ನಮ್ಮ ಪಾಪು ಅವರು ಎಲ್ಲ ತುಂಬ ಗಲಾಟೆ ಮಾಡ್ತಾಯಿದ್ರು. ಹಾಗೆ ಮ್ಯಾಚ್ ಇತ್ತು, ಮ್ಯಾಚ್ ನೋಡ್ತಾಯಿದ್ರು. ನಮ್ಮ ಧನುನಂತೂ ಹಿಡಿಯೋದಕ್ಕೆ ಆಗ್ತಾಯಿರಲಿಲ್ಲ, ಅಷ್ಟೊಂದು ಗಲಾಟೆ ಮಾಡ್ತಾಯಿದ್ದ. ಅದರಲ್ಲೂ ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತಲೋ ಏನೋ ಗೊತ್ತಿಲ್ಲ, ತುಂಬ ಅಂದರೆ ತುಂಬ ಒಂಥರ ಎಂಟರ್ಟೈನ್ಮೆಂಟ್ ಆಗಿ ಮಾತಾಡೋದು, ಒಂಥರ ತುಂಬ ಹ್ಯಾಪಿಯಾಗಿದ್ದ ಅವನು. ಬಟ್ ಕ್ರಿಕೆಟ್ ನೋಡ್ತಾ ಇದ್ರಲ್ವ, ಅದಕ್ಕೆ ಮ್ಯೂಟ್ ಮಾಡಿದ್ದೀನಿ. ಅದನ್ನು ಕಾಪಿರೈಟ್ ಬರುತ್ತೆ ಅಂತ ಹೇಳ್ಬಿಟ್ಟು. ನಮ್ಮ ತಮ್ಮ, ನಮ್ಮ ಮನೆಯವರು ಎಲ್ಲರೂ ಕ್ರಿಕೆಟ್ ನೋಡೋದ್ರಲ್ಲಿ ಬ್ಯುಸಿ ಆಗಿದ್ದರೆ, ನಮ್ಮ ಧನು ಮಾತ್ರ ಟೀ ಕುಡಿತಾ ಒಳ್ಳೆ ಡ್ಯಾನ್ಸ್ ಮಾಡ್ತಾಯಿದ್ದಾನೆ. ಅವನದೇ ಆದ ಲೋಕದಲ್ಲಿದ್ದಾನೆ. ಒಂಥರ ನೋಡೋದಕ್ಕೆ ಚೆನ್ನಾಗಿ ಅನಿಸುತ್ತೆ. ನಾನು ವೀಡಿಯೋ ಮಾಡ್ತಾ ಇರೋದು ಅವನಿಗೆ ಗೊತ್ತಿಲ್ಲ. ಹಾಗೆ ಡ್ಯಾನ್ಸ್ ಮಾಡೋದು, ಚೇರ್ ಮೇಲೆ ಹತ್ತಿ ಕುಣಿಯೋದು ಮಾಡ್ತಾಯಿದ್ದಾನೆ. ಅವ್ರ ಮಾವ ಬೈದಿದ್ದಕ್ಕೆ ಕೋಪ ಮಾಡಿಕೊಂಡು ಕೈ ಕಟ್ಕೊಂಡ್ಬಿಟ್ಟ.
ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗು ನಾವು ದೇವಸ್ಥಾನಕ್ಕೆ ಹೋಗಬೇಕಿತ್ತು ಚಂದ್ರಗುತ್ತಿಗೆ. ಅಲ್ಲಿಗೆ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದು ಹಣ್ಕಾಯಿ ಮಾಡಿಸೋದಿತ್ತು, ಹಣ್ಕಾಯಿ ಮಾಡಿಸ್ಕೊಂಡು ಹೋದ್ವಿ. ಬರುವಾಗ ಹಾಗೆ ಐಸ್ ಕ್ರೀಮ್ ತೊಗೊಬಂದಿದ್ವಿ, ಅದನ್ನು ತಿಂತಾ ಇದ್ದೀವಿ. ನಾನು ತಿನ್ನೋ ಸರಿ ನೀನು ಕೊಪ್ಪಕ್ಕೆ ಹೋಗೋಣ ಈಗ ಬಾಯ್ ಆಸ್ಪತ್ರೆ ಹೋಗಿ ಅಲ್ಲಿ ಕಾಣಂಗೆ ಇಲ್ಲಿ ಅಮ್ಮ ಹಮ್ಮ ಹಮ್ಮ ಅಲ್ಲೋಡ ಕಾಣಂಗೆ ಮಾಡ್ಬೇಕು ಅಲ್ಲಿ ನೋಡೋದು ನೀನು ಅಲ್ಲೇ ನೋಡೋದು. ರೊಟ್ಟಿ ತಿನ್ನಕ್ಕೆ ಹಾಲು ಬಾಟ್ಲ ಮಾತಾಡೋದಕ್ಕೆ ಇಲ್ಲ ಹಾಕ್ ಅಲ್ಲಿಗಿಲ್ಲ ಅಲ್ಲ ಮತ್ತೆ ಅವ್ರು ಅಲ್ಲಿ ಹೋದ್ಮೇಲೆ ಬಾಟ್ಲು ಹುಡ್ತಾರೆ ಅಂತ ಎಲ್ಲರೂ ಹಲಸಿನಕಾಯಿ ಬಿಡಿಸ್ತಿದ್ದಾರೆ. ನಿಮಗೆ ಹಲಸಿನಕಾಯಿ ಬಿಡಿಸೋ ವಿಡಿಯೋನ ನಿಮಗೆ ತೋರಿಸ್ತೀನಿ. ಅದರಲ್ಲಿ ಏನೇನಿರುತ್ತೆ, ಕಸ ಹಾಗೂ ಹಲಸಿನಕಾಯಿ ಬೀಜ ಎಲ್ಲದನ್ನು ತೋರಿಸ್ತೀನಿ, ಬನ್ನಿ. ನಮ್ಮ ಅಕ್ಕ ಬಾವ ಬಂದಿರಲಿಲ್ಲ ಪೂಜೆಗೆ. ನೆಕ್ಸ್ಟ್ ಡೇ ಬಂದರು ಹಲಸಿನಕಾಯಿ ತೊಗೊಂಡು ಚಿಪ್ಸ್ಗೆ ಮಾಡೋದಕ್ಕಾಗಿ ತೊಗೊಬಂದಿದ್ರು. ಅದನ್ನ ಎಲ್ಲರೂ ಕುತ್ಕೊಂಡು ಬಿಡಿಸ್ತಾ ಇದ್ದೀವಿ. ನೋಡಿ ಹೇಗೆ ಮಾಡೋದು ಅಂತ ನೋಡ್ಕೊಬನ್ನಿ. ಈಗ ಕಡೆಗೆ ತೋರಿಸ್ತೇನೆ, ಬನ್ನಿ. ಇಲ್ಲಿ ಇದು ಕಸ, ಇಲ್ಲಿ ಇದಿದೆಯಲ್ಲ ಇದು ಕಸ, ಇದು ಕಾಯಿ. ಈಗ ಬಿಡಿಸಿದಾರೆ ನೋಡಿ, ಕೈಯಲ್ಲಿದೆ ಅಲ್ಲ ಅದು ಫ್ರೆಶ್ ಆಗಿರೋದು. ಇದ್ದಾರೆ ಆಂಟಿ ನೋಡಿ, ಆಂಟಿ ಮಾತಾಡಂಗಿಲ್ಲ ಬಿಡಂಗಿಲ್ಲ. ಹಲಸಿನಕಾಯಿ ಬೀಜ ನೋಡಿ, ಇದನ್ನ ಒಣಸಿ ಕುಟ್ಟಿ ಚಟ್ನಿ ಮಾಡ್ಬೋದು. ಹಲಸಿನಕಾಯಿ ಬೀಜ ನೋಡಿ ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಅವ್ವ ಇಲ್ಲಿ ನೋಡಿ, ಅವ್ವ ಹಲಸಿನಕಾಯಿ ಹಚ್ತಾ ಇದ್ದಾರೆ, ಸ್ವಲ್ಪ ಹಚ್ತಾ ಇದ್ದಾರೆ. ಈಗ ತಾನೇ ಶುರು ಮಾಡ್ತಿದ್ದಾರೆ. ನಮ್ಮ ಅಂಕಲು ತಮ್ಮ ಫುಲ್ ಬೆಸ್ಟ್ ಫ್ರೆಂಡ್ಸ್ ತರ ಇರ್ತಾರೆ, ಯಾವಾಗಲೂ ಕಚ್ಚಾಡ್ತಾ ಇರ್ತಾರೆ. ನೋಡಿ ಹೆಂಗ್ ಕಚ್ಚಾಡ್ತಿದ್ದಾನೆ, ಚೆನ್ನಾಗಿ ಕಚ್ಚಾಡ್ತಿದ್ದಾನೆ. ಹಾಯ್ ಮಾಡು ಇಲ್ಲಿ ನೋಡಿ, ಇಲ್ಲಿ ಬಿಡಿಸ್ತಿದ್ದಾರೆ. ಇಲ್ಲಿ ನೋಡಿ ದ ಬಾಯ್ ಹಾಯ್ ಹೇಳ್ತಿದ್ದಾನೆ. ಬಾ ಹಾಯ್ ಗಾಯ್ಸ್, ಇವತ್ತು ಹಲಸಿನಕಾಯಿ ಬಾಯ್ಸ್. ಒಂದೇ ನಿಮಿಷ, ನನ್ನ ತಲೆ ಸೆಕೆ ಫ್ಯಾನ್ ಹಾಕಿ ಚಲೋ ಹೆಂಗಿರ್ಬೇಕು ಗೊತ್ತಾ ಫ್ರೆಂಡ್ಸ್, ಇವತ್ತಿನ ಅದು ಬಂದ್ಬಿಟ್ಟು ಹಲಸಿನಕಾಯಿ ಚಿಪ್ಸ್ ಯಾವ ಥರ ಮಾಡೋದು ಅಂತ ನಿಮಗೆ ಹೇಳಿ. ಅಂದ್ರೆ ನೀಟಾಗಿ ವಿಡಿಯೋ ಮಾಡ್ಕ್ಯಾ ಯಾಕೆ ಮಾಡ್ತಾರೆ ನಮ್ಮ ಫ್ಯಾಮಿಲಿ ನೋಡಿ ಹೆಂಗಿದೆ, ಹಲಸಿನಕಾಯಿ ಫ್ಯಾಮಿಲಿ. ಭಾಳ ಚಿಕ್ಕ ಹಲಸಿನಕಾಯಿನ ಅವರು ಫುಲ್ಲು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಬಿಡಿಸ್ಕೊಂಬಂದಿದ್ರು. ಇಲ್ಲಿ ಸೊಳೆನ ಸಪ್ರೇಟ್ ಮಾಡಿ ಚಿಕ್ಕದಾಗಿ ಹೆಚ್ಚ್ತಾ ಇದ್ವಿ. ಹೆಚ್ಚಿಬಿಟ್ಟು ಅದು ತುಂಬ ಟೈಮ್ ತೊಗೊಳುತ್ತೆ, ತುಂಬ ಪೇಷನ್ಸ್ ಬೇಕು. ಬಟ್ ಚಿಪ್ಸ್ ಮಾತ್ರ ಸಖತ್ತಾಗಿರುತ್ತೆ, ಒಂದು ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಕಾಯಾಗಿರಬೇಕು, ಹಣ್ಣಾಗಿರಬಾರ್ದು. ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ವಿಡಿಯೋದಲ್ಲಿ ತೋರಿಸಿದ್ದೀವಲ್ಲ ಆ ಥರ ಕಟ್ ಮಾಡಿಬಿಟ್ಟು ಅದನ್ನು ಆಯಿಲಲ್ಲಿ ಫ್ರೈ ಮಾಡಬೇಕು. ಫ್ರೈ ಮಾಡಿ ಆಮೇಲೆ ಸಪ್ರೇಟಾಗಿ ಎಣ್ಣೆಯಿಂದ ತೆಗೆದ್ಮೇಲೆ ಉಪ್ಪು ಖಾರ ಮಿಕ್ಸ್ ಮಾಡಿದ್ದನ್ನ ಅದಕ್ಕೆ ಬೆರೆಸ್ಬಿಟ್ಟು ಅದಕ್ಕೆ ಸೇರಿಸ್ಬಿಟ್ಟು ಸಪ್ರೇಟಾಗಿ ಇಟ್ಕೋಬೇಕು. ಸಖತ್ತಾಗಿರುತ್ತೆ. 2000 years later. ಹಲಸಿನಕಾಯಿ ಚಿಪ್ಸ್ ಬೇಯಿಸೋ ವಿಧಾನ ನೋಡಿ ಹೇಗೆ. ನಮ್ಮ ಆಂಟಿ, ನಮ್ಮ ಅಜ್ಜಿ ಹೇಗೆ ಬೇಯಿಸ್ತಿದ್ದಾರೆ ನೋಡಿ. ಎಣ್ಣೆಲಿ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಕಡೆಗೆ
ಇದಕ್ಕೆ ಹಾಕಿಬಿಟ್ಟು ಉಪ್ಪು ಖಾರನ ಮಿಕ್ಸ್ ಮಾಡಿ ಹೀಗೆಲ್ಲ ಹುರಿದ್ಬಿಟ್ಟು ನೆಕ್ಸ್ಟು ಇಲ್ಲಿ ಬಂದಾಗ ಕುರುಮ ರೆಡಿಯಾಗಿದೆ ನೋಡಿ. ಇಲ್ಲಿ ಚೆನ್ನಾಗಿದೆ, ಸೂಪರ್ ಆಗಿದೆ ಇದು. ಈಗ ಉಪ್ಪುಗೆ ಖಾರ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಅಲ್ಲಿ ಕಚ್ಕೋಬೇಕು, ಹಚ್ಬಿಟ್ಟು ತಿನ್ನಬೇಕು. ತಿಂದು ನೋಡಿ, ಸ್ವಾದಿಷ್ಟ. ಅಜ್ಜಿ ಹೆಂಗೆ ಮಾಡು ಅಂತ ಹೇಳಿ. ಇದು ನೋಡಿ ಹೆಚ್ಚಿಟ್ಕೊಂಡಿರೋದು. ಇದು ಬೇಸ್ ಹೆಚ್ಚಿರೋದು ಇದು. ಓಕೆ, ನೆಕ್ಸ್ಟ್ ಇದು ಎಣ್ಣೆಲಿ ಕರಿತಾ ಇರೋದು. ನೆಕ್ಸ್ಟು ಇಲ್ಲಿ ಹಾಕೋದು, ಕಡೆಗೆ ಇದಕ್ಕೆ ಉಪ್ಪು ಖಾರ ಮಿಕ್ಸ್ ಮಾಡಿ ಇಲ್ಲಿ ಹಾಕೋದು, ಆಮೇಲೆ ಬಾಯಿ ಹಾಕೋದು ಈಟ್ ಮಾಡೋಕ್ಕೆ. ಹಾಗೆ ಈ ವಿಡಿಯೋ ಚಿಪ್ಸ್ ಮಾಡೋದನ್ನ ಕಲ್ತ್ಕೊಳ್ಳಿ. ಫೈನಲ್ ಆಗಿ ಚಿಪ್ಸ್ ರೆಡಿಯಾಗಿದೆ. ಉಪ್ಪು ಖಾರ ಹಾಕಿದ ಮೇಲೆ ಈ ಥರ ಕಾಣುತ್ತೆ, ಟೇಸ್ಟಿಯಾಗಿರುತ್ತೆ ತುಂಬ. ಮನೇಲಿ ಒಂದ್ಸರಿ ನೀವು ಟ್ರೈ ಮಾಡಿ. ಮೀನು ತೊಗೊಬಂದಿದ್ರು ನೆಕ್ಸ್ಟ್ ಡೇ, ಅದನ್ನು ಕ್ಲೀನ್ ಮಾಡ್ತಾ ಇದ್ದೆ ನಾನು. ಅದನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ನೋಡಿ ಏನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಫಿಶಲ್ಲಿ ವೆರೈಟಿ. ನನ್ನ ತಮ್ಮ ಮರ ಹತ್ತಾ ಇದ್ದಾನೆ ನೋಡಿ. ಈಗ ಹೇಗೆ ಅಂತ ತೋರಿಸ್ತೀನಿ, ಹೇಗೆ ಮರ ಹತ್ತಾನೆ ನೋಡಿ. ನೋಡಿ ಹೇಗೆ ಹತ್ತಾನೆ ನೋಡಿ ಅವನ್ನ. ಇದು ಫ್ರೈ ಮಾಡೋಕ್ಕೆ ಮಸಾಲ, ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಅಂತ ಹಾಕಿದೆ ಅಂತ ನಮ್ಮ ಮಮ್ಮಿ ಕೇಳೋಣ. ಮಮ್ಮಿ ಹೇಳಿ. ಖಾರದ ಪುಡಿ, ಹಾಂ, ನೆಕ್ಸ್ಟ್ ಅರಿಶಿನ ಪುಡಿ, ನೆಕ್ಸ್ಟ್ ಹುಳಿ, ಓಕೆ, ನೆಕ್ಸ್ಟ್ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಂ, ಅರಿಶಿನ ಪುಡಿ. ಓಕೆ, ನೆಕ್ಸ್ಟ್ ಇಷ್ಟೇನಾ? ಕಡೆಗೆ ಏನು ಮಾಡೋದು ಅದನ್ನು? ಮೀನು ಎಲ್ಲ ರೆಡಿ ಮಾಡಿ ಕಲಸಿಟ್ಕೊಂಡು ಹಾಂ, ಫ್ರೈ ಮೀನು ಹಾಕಿ ಕಲಸಿ ಈ ಥರ 10 ನಿಮಿಷ ಬಿಡಬೇಕು. ಆಮೇಲೆ ಅದಕ್ಕೆ ಹಚ್ಬೇಕಾ? ಇದಕ್ಕೆ ಈ ಥರ ಕಲಸಿಟ್ಟು ಹಚ್ಚಬೇಕು. ಗೈಸ್ ನೋಡಿ, 10 ನಿಮಿಷ ಬಿಟ್ಟು ಹಳ್ಳಿಯಲ್ಲಿ ಈ ಥರ ಮೀನು ಫ್ರೈ ಮಾಡ್ತಾರೆ. ಡೀಪ್ ಫ್ರೈ ಮಾಡಿ ಬಿಟ್ರೆ ಆಯ್ತು. ನಾವೆಲ್ಲ ಹೋಟೆಲಲ್ಲೇ ತಿಂದಿರೋದು, ಮನೆಯಲ್ಲಿ ಇದೇ ಫಸ್ಟ್ ತಿಂತಾ ಇರೋದು ನೋಡಿ. ಆಂಟಿ ಮಾಡ್ತಾಳೆ ನಮ್ಮ ರಶ್ಮಿ. ಮಮ್ಮಿ ಅವರು ಮೀನು ಹಾಗೆ ಸೂಪರ್ ಆಗಿದೆ. ಚಿಕನ್ ಈ ಥರ ಚೆನ್ನಾಗಿ ಹಚ್ತಿದ್ದಾರೆ ಅಮ್ಮ. ನೆಕ್ಸ್ಟು ಇದನ್ನ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟಾಗ ತಿಂದು ತೋರಿಸ್ತೀನಿ ಯಾವ ಥರ ಆಗಿದೆ ಅಂತ ಮೀನು ಫ್ರೈ. ಓಕೆ, ತೋರಿಸ್ತೀಯಾ ಮಾಡಿಯಾ? ಇದನ್ನು ಸ್ಟಾಪ್ ಮಾಡಿ ಅಲ್ಲಿ ಮೀನು ಫ್ರೈಗೆ ಮಸಾಲ ಹಚ್ಚಿದ್ಮೇಲೆ ಹೆಂಗಾಗಿದೆ ನೋಡಿ. ಮಸಾಲ ರೆಡಿ ಇದೆ, ಹಚ್ಚಿ ಇವಾಗ ಮ್ಯಾರಿನೇಟ್ ಮಾಡೋದಕ್ಕೆ ಇಡ್ತೀವಿ ಅಂತ. ಈಗ ನಾವು ಬೇಯಿಸೋದಕ್ಕೆ ಇಡ್ತೇವೆ, ಬೇಯಿಸೋದಿಕ್ಕಲ್ಲ, ಮ್ಯಾರಿನೇಟ್ ಮಾಡೋಕ್ಕೆ ಇಡ್ತೇವೆ. ನೋಡಿ ಹೇಗಿದೆ, ಟ್ರೈ ಮಾಡಿ ನೀವು ಕೂಡ ಮನೆಯಲ್ಲಿ, ಟೇಸ್ಟಿಯಾಗಿರುತ್ತೆ. ಮನಂತರ ನಮ್ಮ ತಂಗಿ ಮೀನ ಮಸಾಲೆ ಹಚ್ಬಿಟ್ಟು ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿ, ಆಮೇಲೆ ನಮ್ಮ ಅಕ್ಕ ತವಾ ಫ್ರೈ ಮಾಡ್ತಾಯಿದ್ದಾಳೆ. ರವೆ ಹಚ್ಬಿಟ್ಟು, ರವೆ ಇರಲಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಅಕ್ಕಿ ಇಟ್ಟು ಇದನ್ನ ಮಿಕ್ಸ್ ಮಾಡಿಬಿಟ್ಟು ಮಾಡ್ತಾಯಿದ್ದಾಳೆ. ಹಾಗೆ ನೈಟ್ ಊಟಕ್ಕೋಸ್ಕರ ಫಿಶ್ ಫ್ರೈ ರೆಡಿಯಾಗಿತ್ತು, ಚಿಕನ್ ಸುಕ್ಕನೂ ರೆಡಿಯಾಗಿತ್ತು. ಹಾಗೆ ಅದಕ್ಕೆ ಮಾವಿನಕಾಯಿ ತಂಬಳಿ ಮಾಡಿಬಿಟ್ಟು ಊಟಕ್ಕೆ ರೆಡಿಯಾಗಿದೆ. ಹಾಗೆ ಹೊರಗಡೆ ಕೂತ್ಕೊಂಡು ಎಲ್ಲರೂ ಮಾತಾಡ್ತಾ ಇದ್ವಿ, ಹಂಗೆ ಹರಟೆ ಹೊಡಿತಾ. ನಾನೇ ಬೀಗರು ಬಂದರು ಮಾವನ ಮನೆಗೆ. ನಿನ್ನೆ ಗೊತ್ತಾ ಯಪ್ಪ, ಇವ್ರನ್ನ ಮಲಗಿಸ ಸಾಹಸ. ಒಬ್ರು ಮಲಗಿದ್ಮೇಲೆ ಕರ್ಸ್ಬಿಟ್ಟು ದನ ಮತ್ತೆ ಇವ್ರ ಹತ್ರ ಪಕ್ಕಕ್ಕೆ ಜಾಗ ಮಾಡ್ಕೊಟ್ಟಿದ್ದಾರೆ. ಮತ್ತೆ ಇವಳು ಮಿಡ್ ನೈಟ್ ಆಗಿ ಮತ್ತೆ ಇವ್ರ ಪಕ್ಕ ಬಂದ್ ಮಲಗಿರ ದನ 4 ಲಕ್ಷ 3 ಜನರಿಗೂ ಬೇಕು, ಆಚೆಗಿಚ್ಚಿಗೆ ಒಬ್ರು ಹೊಟ್ಟೆ ಮೇಲೆ ಒಬ್ರು ಅಂತ. ಬೇಕಾ ನಿಂಗೆ?
ನೀನೇ ತಾನೇ ಹೇಳಿದ್ ಮುಚ್ಚು ಅಂತ. ಬಿದ್ದು ಬಿಡಲ್ಲ, ಇದು ನನ್ಗಿಂತ ಒಜ್ಜೆ ಇದೆ ತುಂಬಾ. ಕಾಲ್ ಕಾಲ್ ಬೇಡ ಬೇಡ ಬಾಂಕು ಮುಚ್ಚಬೇಡ್ರಿ, ನನಗೆ ಅದ್ರೆ ಇಲ್ಲ ಬೇಕಿಡೋಣ. ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗು ನಮ್ಮ ಪಾಪು ಅವರು ಮತ್ತು ನಮ್ಮ ಮನೆಯವರು ಸೇರಿ ವಾಕಿಂಗ್ ಹೋಗಿದ್ರು. ಅದ್ರದ್ದೊಂದು ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಬಂದಿದ್ರು, ಅದನ್ನು ಇದರಲ್ಲೇ ಆ್ಯಡ್ ಮಾಡಿದ್ದೀನಿ ನೋಡಿ. ನಾವು ಹೋಗ್ತಾ ಇರೋ ವಾಕಿಂಗ್ ದಾರಿ ಎಷ್ಟು ಚೆನ್ನಾಗಿದೆ. ಕಾಡು, ಅಲ್ಲಿ ಮಧ್ಯೆ ಒಂದು ದಾರಿ ಇದೆ, ಫ್ಯಾಂಟಾಸ್ಟಿಕ್. ಇಲ್ಲಿ ನೋಡಿ, ಇಲ್ಲೊಂದು ಹಣ್ಣಿದೆ, ಹಣ್ಣು ಕಾಡು ಹಣ್ಣು ಇದು. ನೆಕ್ಸ್ಟ್ ಇದು ನೋಡಿ ಎಷ್ಟು ಡಿಫ್ರೆಂಟಾಗಿ ಬೆಳ್ಕೊಂಡಿದೆ ಕಾಡು. ಇದು ಫುಲ್ ಭಯಾನಕ ಕಾಡು. ಇಲ್ಲಿ ನೋಡಿ ನಮ್ಮ ಅಂಕಲ್ ಆ್ಯಂಡ್ ಮನು ಮುಂದೋಗ್ಬಿಟ್ಟು ಓಡ್ತಾ ಇದ್ದಾರೆ ನೋಡಿ. ಫಾಸ್ಟ್ ರನ್ ಫಾಸ್ಟ್. ಇಲ್ಲಿ ನೋಡಿ ದೊಡ್ಡವಾದ ಕಾಡಿನ ಮಧ್ಯೆ ಇದು. ಅಲ್ಲಿ ನೋಡಿ ಓಡೋಗ್ತಿದ್ದಾರೆ ಕಳ್ಳರು. ಈ ಹೂ ನೋಡಿ, ಈ ಫ್ಲವರು ವಾಸನೆ ನೋಡಿದರೆ ಚಾಕ್ಲೇಟ್ ಥರ ಇರುತ್ತೆ. ಅಲ್ಲಿ ನೋಡಿ ಓಡಿ ಸಾಕಾಯ್ತು, ಅದಕ್ಕೆ ನಿಂತ್ಕೊಂಡಿದ್ದಾರೆ ಗಾಯ್ಸ್. ಇಲ್ಲಿ ನೋಡಿ ಭಯಾನಕವಾದ ಜಾಗ ನೋಡಿ. ಇಲ್ಲಿ ಮರವೆಲ್ಲ ಹೇಗೆ ಬೆಳ್ಕೊಂಡಿದೆ. ಇಂದು ಬಾರಿಗೆಲ್ಲ ಹಬ್ಬ, ಗಾಳಿ ಗಂಧಕ್ಕೂ ಹಬ್ಬ. ಗಾಯ್ಸ್ ಅಲ್ಲಿ ನೋಡಿ, ಇಲ್ಲೊಂದು ರಹಸ್ಯವಾದ ದಾರಿ ಇದೆ. ಇಲ್ಲಿ ನೋಡಿ ಒಂದು ಭಯಂಕರವಾದ ದಾರಿ. ನಮ್ಮ ಅಂಕಲ್ ಹಾಗೂ ಮನಸ್ವಿಯವರು ಹೊರಟಿದ್ದಾರೆ ಅಲ್ಲಿಗೆ. ನೋಡೋಣ ಏನು ಕರೆಕ್ಟ್ ಆಗ್ತದೆ ನೋಡೋಣ. ಭಯಂಕರವಾದ ತುಂಬ ಹೆದರಿಕೆ ಆಗುತ್ತೆ. ಬನ್ನಿ, ಅಲ್ಲಿ ರಹಸ್ಯವಾದ ದಾರಿ ಇದೆ, ನೋಡ್ಕೊಂಬರೋಣ. ಇಲ್ಲಿ ನೋಡಿ, ಇಂದು ಬಾನಿಗೆಲ್ಲ ಹಬ್ಬ. ಇಲ್ಲಿ ನೋಡಿ ಏನೋ ಸ್ಪೆಷಲಾಗಿ ಬೆಳ್ಕೊಂಡಿದೆ, ಕೊಳ್ತೋಗ್ಬಿಟ್ಟಿದೆ. ಇಲ್ಲಿ ನೋಡಿ, ಇಲ್ಲೊಂದು ಮುಳ್ಳಿದೆ. ಇಲ್ಲಿ ನೋಡಿ ಆಕಾಶ ಎಲ್ಲ ದಟ್ಟವಾಗಿದೆ. ಈಗ ತೋರಿಸ್ತೇನೆ ಬರ್ರಿ, ನೇರಳೆ ಮರನ ತೋರಿಸ್ತೇನೆ. ಇಲ್ಲಿ ನೋಡಿ ಎಲೆಗಳು ಯಾವ ಥರ ಇದೆ, ಚೆನ್ನಾಗಿದೆ ಅಲ್ಲ. ನೀವು ಕೂಡ ಹಳ್ಳಿಗೆ ಬನ್ನಿ, ಹಳ್ಳಿಯಲ್ಲಿರೋ ಸೊಗಡನ್ನು ಸೇವಿಸಿ. ಹಾಗೆ ಅಲ್ಲಿ ಟ್ರಾಫಿಕ್ಕು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅಲ್ಲೇ ಬೆಂಗಳೂರಲ್ಲೇ ಗಿಂತ ಗಾಯ್ಸ್, ನೀವೆಲ್ಲ ದುಡ್ಡು ಕೊಟ್ಬಿಟ್ಟು ನೇರಳೆ ಹಣ್ಣನ್ನು ತಿಂತೀರಾ. ಬಟ್ ನಾವೆಲ್ಲರೂ ಇಲ್ಲಿ ಪರಿಸರದೇ ನಮಗೆ ಗಿಫ್ಟ್ ಕೊಡುತ್ತೆ ನೋಡಿ ನೇರಳೆ ಹಣ್ಣನ್ನು. ನೋಡಿ ನಮ್ಮ ಅಂಕಲ್ ಬಡಿತಾ ಇದ್ದಾರೆ. ಈಗ ನಮ್ಮ ಅಂಕಲ್ ನೇರಳೆ ಹಣ್ಣನ್ನ ಬಡಿತಿದ್ದಾರೆ. ಹೌ ಟು ಟ್ರೈ ಮಾಡೋಣ, ಈಟ್ ಹೇಗಿದೆ ಅಂತ ಹಣ್ಣು. ಓಕೆ ಗಾಯ್ಸ್, ಬನ್ನಿ ನೋಡೋಣ ಬಡಿಯೋದನ್ನ. ಹೌ ಟು ಬಡಿಯೋದು, ನಾವು ಹೇಗೆ ತಿನ್ನೋದು ಅಂತ ನೋಡೋಣ ಬನ್ನಿ ಗಾಯ್ಸ್. Bye-bye. ಗಾಯ್ಸ್, ನಮ್ಮ ಅಂಕಲ್ ಫಸ್ಟ್ಲಿ ಕೋಲ್ ಹಿಡ್ಕೊಂಡಿದ್ದಾರೆ. ಅಂಕಲ್ ಕೋಲ್ ತೋರಿಸಿ. ಈ ಥರ ಕೋಲ್ ತಗೊಂಡ್ಬಿಟ್ಟು ಟೆನ್ ಅಂತ ಹೇಳ್ಬಿಟ್ಟು ಬಡಿಬೇಕು. ಇಲ್ಲಿ ನೋಡಿ ಈಗ ಹೆಂಗೆ ಹೊಡಿತಾರೆ, ಸರಿತಾರೆ. ಓ ಎಷ್ಟು ಹಣ್ಣು ಬಿದ್ದುಬಿಡ್ತು. ವಂಡರ್ಫುಲ್ ಥಿಯರಿ, ವಾವ್ ಸೂಪರ್. ಅಂಕಲ್ ಇಲ್ಲಿದೆ ಕೋಲು. ಹಣ್ಣು ಹೇಗಿದೆ ತಿನ್ನೋಣ. ಸೂಪರ್. ಸೂಪರ್ ಅಂತ ಹೆಂಗೆ ಗೊತ್ತಾಗುತ್ತೆ, ನೀನು ತೋರಿಸ್ತಿದ್ದಲ್ಲ. ನೋಡಿ ಹೇಗಿದೆ ಹಣ್ಣು ಕೋರ್ಸೆಬಿಟ್ಟು. ತುಂಬಾ ಚೆನ್ನಾಗಿದೆ. ನಾಲ್ಗೆ ತೋರಿಸ್ಬಿಟ್ಟು, ನಾಲ್ಗೆ ನೋಡಿ ಯೆಲ್ಲೋ ಕಲರ್. I'm shocked, honestly. ಹತ್ತಿರ ಫೋಟೋ ಹೆಂಗಿದೆ ನಾಲ್ಗೆ. ಈಗ ಮತ್ತೆ ಹೊಡಿತಿದ್ದಾರೆ ನಮ್ಮ ಅಂಕಲು. ಅದು ನಮಗೆ ಅಂಕಲಿಗಲ್ಲ, ಇದರ ಹಾವು ಅಂತ ಹೇಳ್ತಿದ್ದಾರೆ. ನೋಡೋಣ ಬನ್ನಿ ಹೇಗಿರುತ್ತೆ ಹಣ್ಣಿನ ಟೇಸ್ಟ್. ನಾನು ನೋಡಿ ನನ್ನ ನಾಲಿಗೆ. ಓಕೆ ಸೈಡ್ ಬನ್ನಿ. ಓ ವಿಫಲವಾಗಿಬಿಡ್ತು. ಈಗ ನೆಕ್ಸ್ಟ್ ಫಲ ಮಾಡಿ. ಒಂದು ಸಿಕ್ತಾ ಕೊಡಿಲಿ ಪುಟ್ಟು, ತಿನ್ನು. ಮತ್ತೊಂದು ಬಡೀರಿ, ನನ್ಕೊಂಡ್ಬೇಕು. ನನಗೊಂದು ಬೇಕು ಅಂಕು. ಓಕೆ ಆಯ್ತು, ಅಲ್ಲೊಂದು ಕೋಲಿಗೆ ಬಿಡಿ. ನೋಡಿ ನಮ್ಗೆ ತಂಗಿ ನೋಡಿ ಹೊಡೀರಿ ಅಂತಿದ್ದಾರೆ. ಹಣ್ಣಿನ ರುಚಿ ನೋಡ್ದಾ? ನೀವು ಕೂಡ ಹಳ್ಳಿಲಿ ಬಂದು ಇದ್ಬಿಡಿ.
ನಾನು ಪ್ಯಾಟೆಯಿಂದ ಬಂದಿದ್ದೀನಿ, ಅದಕ್ಕೆ ಹಣ್ಣಿನ ರುಚಿ ಗೊತ್ತಾದ್ಮೇಲೆ ಹಣ್ಣು ತಿನ್ಬೇಕು ಅನ್ಸುತ್ತೆ. ಅವಳು ಇಲ್ಲಿ ಸೆಟಲ್ಡ್ ಆಗ್ತಾಳೆ, ಈಗ ಸೆಟಲ್ ಆಗ್ತಾಳೆ. ನಾನು ಮೊದಲು ಮೈಸೂರಲ್ಲಿ ಅಥವಾ ಬೆಂಗಳೂರಲ್ಲಿ ಇರ್ತಾ ಇದ್ದೆ. ಸೆಟಲ್ ಆಗ್ತಾಳೆ ಈಗ. ನಾನು ಜೋರಾಗಿ ಹೊಡಿತೀನ? ಓಕೆ, ಈಗ ನೋಡೋಣ. ಅಂಕಲ್ ಜೋರಾಗಿ ಹೊಡಿತಾರಂತೆ. ಏನು ಹೊಡಿತಾರೆ ನೋಡಬೇಡ. ನೋಡಲಿಲ್ಲ ಅಂದರೆ ಹೊಡಿಲಿಲ್ಲ ಅಂದರೆ ಜಾಸ್ತಿ ಹಣ್ಣು ನಮ್ಗೆ ಕೊಡಬೇಕಾಗುತ್ತೆ. ಒಂದು ನಿಮಿಷ ತಡೀರಿ, ಹೊಡಿಬೇಡಿ. ಬೇಕು ಮತ್ತೆ. ಜೋರಾಗಿ ಎಷ್ಟು ಬೀಳ್ತಾವಂತ ಲೆಕ್ಕ ಇಲ್ಲ. ಓಕೆ, ಈಗ ಬಡಿತಾರೆ ನೋಡಿ. ನೆಕ್ಸ್ಟ್ ದಿವಸ ಈ ಕಡೆ ತಗೊಂಡು ನಿನ್ನ ತಲೆ ಮೇಲೆ ಬೀಳಬಾರ್ದು. ಸೈಟ್ ಅದ್ರ ಮಳೆನೇ ಬಿತ್ತಿದೆ ನೋಡಿ, ನೇರಳೆಹಣ್ಣಿನ ಮರ ನಾವೇ ಬಿದ್ದರೆ ಇಲ್ಲಿ ಯಾಕೆ ಹೇಳ್ತಾರೆ? ಬಿದ್ದು 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 ಕಲರ್ ನೋಡಿ. ಕಲರ್ ತೋರಿಸು, ಹೆಂಗಾಗಿರ್ತೈತೆ. ಬ್ಲಡ್ ತರ. ಬ್ಲೆಡ್ ಥರ ಬ್ಲಡ್ ಅಲ್ಲ, ಪರ್ಪಲ್. ನೇರಳೆ ಹಣ್ಣಲ್ವಾ? ಬ್ಲಡ್ ಅನ್ಕೋಬೇಡಿ. ಯಾಕೆ ಅದು ನೇರಳೆ ಅಂತಾರೆ ಗೊತ್ತಾ? ಅದು ನೇರಳೆ ಇರುತ್ತಲ್ಲ ಅದಕ್ಕೆ ನೇರಳೆ. ಇದು ಮಾಡ್ಬೇಕು, ತಾ ಉದ್ದಕ್ಕೆ ಹೊಕ್ಕೆ ಇರಬೇಕು, ಓಕೆ. ಹಿಂಗೆ ಎಳಿಬೇಕು. ಬ್ಲೆಡ್ಡಾಗ ಮಳೆ ಹಣ್ಣೆ ಸಿಗುತ್ತೆ. ಈ ಕಾಕಿ ಹಣ್ಣು ಕಮ್ಮಿಯರ್. ಹಾಕಿ ಅಲ್ಲ ಸರ್, ಕಾಕಿ ಹಣ್ಣೆ ಅದು. ಇದನ್ನ ತಿಂತಾರೆ. ತಿಂತಾರೆ. ಹಿಡ್ಕೊಳ್ಳಿ ಇದನ್ನ. ಕಹಿಯೇ ಇರುತ್ತೆ. ಇದನ್ನ ತಿನ್ನಲ್ಲ, ಸುಮ್ಮನೆ ಇದಲ್ಲ ಸಾರಿ, ಯಾವುದೆಲ್ಲ ತಿನ್ಬೋದು, ಕಾಕಿ ಹಣ್ಣು. ಅದು ಬೇರೆ. ಅದು ಕಹಿ ಇರುತ್ತೆ ಕಾಕಿ ಹಣ್ಣು ಅಂತ ಒಂದು. ಆ ಕಡೆ ಅದು ಬೇರೆ, ಪರ್ಗಿ ಹಣ್ಣು. ಪರಂಗಿ ಬೇರೆ, ಕಾಕಿ ಹಣ್ಣು ಬೇರೆ. ಮುಳ್ಳಣ್ಣು. ಹೂ ನೋಡಿ. ಚುಟ್ಬಿಡ್ತು ಮುಳ್ಳು. ಈಗ ವೇಟು ದಾರಿಯಲ್ಲಿ ಹೋಗೋಣ ಬನ್ನಿ. ಕಾಲಿಗೆ ಬಡ್ದೆ ಒಂದು ಅಲ್ಲಿ ನೋಡಿ ಸಿಕ್ಕಾಕೊಂಡ್ಬಿಟ್ಟಿದ್ದಾಳೆ. ಇಲ್ಲೊಂದು ಲೇಕ್ ಇದೆ ಫ್ರೆಂಡ್ಸ್, ಆಮೇಲೆ ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಈಗ ಒಂದು ನಿಮ್ಗೊಂದು ಲೇಕ್ ಇದೆ, ಅದನ್ನು ತೋರಿಸ್ತೀನಿ. ಬಾಯ್ ಬಾಯ್.